ಮೊದಲನೇದಾಗಿ ನನಗೆ ಎಲ್ಲ ದೇವತಾರ್ಚನೆ, ಮೇಧ ಸೂಕ್ತ, ದುರ್ಗಾ ಸೂಕ್ತ, ಗಣೇಶ ಸೂಕ್ತ ಇತ್ಯಾದಿಗಳಿಂದ ತುಂಬ ಲಾಭವಾಗಿದೆ. ನನಗೆ ಮನೆಯಲ್ಲಿ ಕರೆಕ್ಟಾಗಿ ಪೂಜೆ ಮಾಡೋಕ್ಕೆ ಬರ್ತಿರಲಿಲ್ಲ. ಈ ದೇವತಾರ್ಚನೆ ಕಲಿತ ಮೇಲೆ ದಿನ ಮನೆಯಲ್ಲಿ ನಾನೇ ಪೂಜೆ ಮಾಡಬೇಕು. ಆಮೇಲೆ ಮೇಧ ಸೂಕ್ತದಿಂದ ನಮಗೆ ತುಂಬ ಲಾಭ. ನಮ್ಮ ಮೇಧ ಅಂದರೆ ನಮ್ಮ ಬುದ್ಧಿಗೆ ತುಂಬ ಹೆಲ್ಪ್ ಆಗೋ ಒಂದು ಸೂತ್ರ ಇದು. ದಿನ ಗುರುಗಳು ಹೇಳಿದಂಗೆ ನಾವು ದಿನ ಹೇಳ್ಕೊಂಡ್ರೆ ನಮ್ಮ ಮೇಧಕ್ಕೆ ಅಂದರೆ ನಮ್ಮ ಬುದ್ಧಿಗೆ ಒಳ್ಳೆಯ ನೆನಪಿನ ಶಕ್ತಿ ಇತ್ಯಾದಿಗಳೆಲ್ಲ ಒಳ್ಳೆಯದಾಗುತ್ತೆ. ಆಮೇಲೆ ಗಣೇಶ ಸೂಕ್ತ, ಎಲ್ಲರೂ ನಾವು ಹೊರಗೆಲ್ಲರೂ ದೇವಸ್ಥಾನಕ್ಕೆ ಹೋದಾಗ ಗಣಪತಿಯಿಂದ ಅಭಿಷೇಕ ಮಾಡುವಾಗ ಹೇಳೋ ಸೂತ್ರ ಅದು ನಮಗೆ ಸಹಾಯವಾಗಿದೆ. ಮತ್ತು ದುರ್ಗಾ ಸೂಕ್ತ ಅದು ದೇವಿಗೆ ನೇಮಿತ ಆಗಿದ್ದು ಅದು ಸಹಾಯ ಮಾಡಿದೆ. ಶ್ರೀ ಸೂಕ್ತವು ವಿನಯ್ ಜೋಶಿ ಸರ್ ನಮಗೆ ಸ್ವರದಿಂದ ಹೇಳ್ಕೊಟ್ರು. ಮತ್ತು ಹೆಂಗೆ ಸ್ವರವನ್ನು ಮೇಲೆ ಹೇಳಬೇಕು, ಕೆಳಗೆ ಹೇಳಬೇಕು, ಸ್ವರವನ್ನು ಸೇರಿದಾಗ ಹೆಂಗೆ ಹೇಳಬೇಕು ಅದನ್ನು ಹೇಳ್ಕೊಟ್ರು. ಆಮೇಲೆ ಮಂತ್ರಪುಷ್ಪ ಎಲ್ಲ ಹೇಳ್ಕೊಟ್ರು. ಆಮೇಲೆ ಕೆಲವೊಂದು ಆಟನ ಆಡಿಸಿದ್ರು ನಮಗೆ. ಬರೀ ಮಂತ್ರ ಹೇಳಿದ್ರೆ ನಮಗೂ ಬೇಜಾರಾಗುತ್ತೆ ಅಂತ ಹೇಳೋದಕ್ಕೆ ಆಟವನ್ನು ಆಡಿಸಿದ್ರು. ಹೌಸಿ ಮತ್ತು ಮೆಮೊರಿ ಟೆಸ್ಟು, ಪಿಕ್ ಆ್ಯಂಡ್ ಸ್ಪೀಚ್ ಅವೆಲ್ಲ ಆಟ ಆಡಿಸಿದ್ರು. ಈ ಒಂದೆರಡು ಮಾತನ್ನು ಮುಗಿಸ್ತೀನಿ. ಈ 3ನೇ ವಿಪ್ರವಾದ ಶಿಕ್ಷಣದಲ್ಲಿ ನನ್ನ ಇದು 2ನೇ ವರ್ಷ. ಈಗ ಹೊಸವು ಎಲ್ಲ ಹೇಳ್ಕೊಟ್ರು. ಹೋದ ಸತಿ ನನಗೆ ಯಾವಾಗ ಉಪಯೋಗ ಆಗಿತ್ತು, ಏನೂ ಬರ್ತಿರಲಿಲ್ಲ. ಈ ಸತಿ ಎಲ್ಲ ನೀಟಾಗಿ ಸ್ವರವಾಗಿ ಮತ್ತು ಶ್ರೀ ಸೂಕ್ತ, ಗಣೇಶ ಸೂಕ್ತ, ಮೇಧ ಸೂಕ್ತ ಎಲ್ಲ ಸೂಕ್ತ ಮತ್ತು ಮಂತ್ರಪುಷ್ಪವನ್ನು ಕೊಟ್ಟರು. ಆ ಮಂತ್ರದಿಂದ ಸಿಗುವ ಫಲವನ್ನು ನಾವು ಯಾವತ್ತೂ ತೀರಿಸೋಕೆ ಸಾಧ್ಯವಿಲ್ಲ. ಮತ್ತು ನಿಮಗೆ ಭಯವಾಗಬಾರ್ದು ಮತ್ತು ಕಾರಣವಾಗಬಾರ್ದು ಅಂತ ಮಧ್ಯೆ ನನಗೆ ರಾಮಚಂದ್ರ ಅವರು ಆಟವನ್ನು ಆಡಿಸಿದ್ರು. ಹೌಸಿ ಒಂದು ಆಟ ಗೆಲ್ಲಕ್ಕಾಗಲಿಲ್ಲ. ಮತ್ತು ಸಂವಿಧಾನದಲ್ಲಿ ಕರಾಟೆ ಇತ್ತು. ನಮಗೆ ಫೈಟಿಂಗ್ ಸ್ಟೈಲ್ ಸಿಂಗಿಂಗ್ ಅಂತ ಹೇಳ್ಕೊಟ್ರು. ಹರೀಶ್ ಸರ್ ಅವರು ನಮಗೆ ಪಂಚಸ್ಸು, ಕಿಕ್ಸು, ಬ್ಲಾಕ್ಸು ಎಲ್ಲ ಹೇಳ್ಕೊಟ್ರು. ಮತ್ತು ಊಟ ಮಾಡೋದನ್ನು ರಾಜೇಶ್ ಕಂಠಿ ಅವರು ನಮಗೆ ರುಚಿಕರವಾದ ಊಟವನ್ನು ಮಾಡಿಕೊಟ್ರು. ಇಷ್ಟನ್ನು ಮಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಗುರು ಹಿರಿಯರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ನನ್ನ ಹೆಸರು ಶ್ರೇಣಿಧಿ. ನಾನು 5ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇದು ನನ್ನ 2ನೇ ವರ್ಷದ ಶಿಬಿರವಾಗಿದ್ದು ನಾನು ಇಲ್ಲಿ ನಮಗೆ ಹೇಳಿಕೊಟ್ಟ ವೇದಾಧ್ಯಯನವನ್ನು ಕಲಿತಿದ್ದೇನೆ. ನನಗೆ ಇಲ್ಲಿ ಕಲಿಯಲು ಬಹಳ ಇಷ್ಟವಾಗಿದೆ. ನನಗೆ ಇಲ್ಲಿ ಅಧ್ಯಯನದ ಜೊತೆಗೆ ಆಟ ಪಾಠಗಳನ್ನು ಕಲಿಸಿದ್ದಾರೆ. ನನಗೆ ಇಲ್ಲಿ ಹೊಸ ಸ್ನೇಹಿತರ ಸಂಗಡ ಕಲಿಯುವ ಅವಕಾಶ ಸಿಕ್ಕಿದೆ. ಇಂಥ ಅವಕಾಶ ಮಾಡಿಕೊಟ್ಟ ಎಲ್ಲ ಗುರು ಹಿರಿಯರಿಗೆ ನನ್ನ ನಮನಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಸಾಕ್ಷಾತ್ ಪರಮೇಶ್ವರ. ನನ್ನ ಹೆಸರು ಶ್ರೀ ಸ್ಕಂದ. ನಾನು 2ನೇ ವರ್ಷದಲ್ಲಿ ಕಲಿಯುತ್ತಿದ್ದೇನೆ. ನನ್ನ ಗುರುಗಳ BKS ಅವರಿಗೆ ದೊಡ್ಡ ಧನ್ಯವಾದಗಳು ಹೇಳ್ತೀನಿ. ಏಕೆಂದರೆ ನನಗೆ ಸ್ವರ ಮತ್ತು ಕನ್ನಡ ಎರಡೂ ಬರಲ್ಲ. ಅವರು ಗುರುಗಳಾಗಿ ಅದನ್ನು ನೀಟಾಗಿ ನನಗೆ ಸ್ವರಗಳನ್ನ ಮತ್ತು ನೀಟಾಗಿ ಅಕ್ಷರಗಳನ್ನ ಶೋಧಗಳನ್ನ ತುಂಬ ನೀಟಾಗಿ ಶಿಸ್ತಿಂದ ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಆಮೇಲೆ ಇಲ್ಲಿನ ಊಟ ಮತ್ತು ಶಿಸ್ತಿನ ಮಾತಾಡಿದ್ದಾರೆ. ಮತ್ತು ಊಟ ಮತ್ತು ಶಿಸ್ತು ಎಲ್ಲ ನೀಟಾಗಿದೆ. ಮತ್ತು ಯಾರು ಕೂಡ ಒಂದು ಫ್ರೀಯಾಗಿ ಬಿಟ್ಟಿದಾಗ ನಾವು ಒಬ್ಬೊಬ್ಬರು 1ನೇ ನಿಮಿಷದಲ್ಲಿ ಆಟ ಆಡ್ತೀವಿ. ನಾವು ರೂಮ್ ಹತ್ತಿರಕೊಂಡು ಸುಮ್ಮನೆ ಪಾಠ ಕೇಳೋದಾಗುತ್ತೆ. ಏಕೆ ಇದು ನಾವು ಎಲ್ಲ ನಮ್ಮ ಗುರುಗಳು ಹೇಳಿದ್ರು, ನಾವು ಎಲ್ಲ ಇದು 5 ನಿಮಿಷ ಸಂಜೆ 10 ನಿಮಿಷ ಮಾಡ್ತೀವಿ. 10 ನಿಮಿಷ ಇರ್ತಿತ್ತು, ನಾವು 5 ನಿಮಿಷ ಮಾಡ್ಕೊಂಡು ಹೋಗ್ತಿತ್ತು. 1ನೇ ವರ್ಷದಲ್ಲಿ ಹೇಳ್ಕೊಡ್ತಾರೆ, 2ನೇ ವರ್ಷದಲ್ಲಿ ಹೇಳ್ಕೊಡೋದು. ಮತ್ತು ಕರಾಟೆ ಗುರುಗಳಿಗೆ ತುಂಬ
ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರವೇ ಸರ್ವಲೋಕಾನಾಂ ದ್ವಿಷಜೇ ಬಹರೋಹಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ಗುರು ಹಿರಿಯರಿಗೂ ಮಧ್ಯಾಹ್ನದ ವಂದನೆಗಳು. ಬೆಳಗ್ಗೆ 7:30ಗೆ ಶಿಬಿರಕ್ಕೆ ಬಂದ ತಕ್ಷಣ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ಮತ್ತು ಬೆಳಗ್ಗೆ ಸಂಧ್ಯಾವಂದನೆ ಮಾಡೋಕ್ಕಿಂತ ಶಿಬಿರಕ್ಕೆ ಬಂದು ಮಧ್ಯಾಹ್ನ ಸಂಧ್ಯಾವಂದನೆ, ಸಂಜೆ ಸಂಧ್ಯಾವಂದನೆ ಮಾಡೋದ್ರಲ್ಲಿ ಏನೋ ಬೇರೆ ಇದೆ. ಮತ್ತು ಇಲ್ಲಿ ನಮಗೆ ಶ್ರೀ ಸೂಕ್ತ ಮತ್ತು ಮಂತ್ರಪುಷ್ಪ ಮತ್ತು ಶ್ರೀ ಸೂಕ್ತ ಮತ್ತು ಮಂತ್ರಪುಷ್ಪ ಹೇಳ್ಕೊಟ್ಟಿರೋದು ವಿನಾಯಕ ಜೋಶಿಗಳು, ಅವರಿಗೂ ಧನ್ಯವಾದಗಳು. ಮತ್ತು ಮೇಧಾ ಸೂಕ್ತ ಮತ್ತು ದುರ್ಗಾ ಸೂಕ್ತ ಮತ್ತು ಗಣಪತಿ ಸೂಕ್ತ ಹೇಳ್ಕೊಟ್ಟಿರೋದು ನಮ್ಮ ನರಸಿಂಹಸ್ವಾಮಿಗಳು, ಅವರಿಗೂ ಧನ್ಯವಾದಗಳು. ಮತ್ತು ಮಧ್ಯ ನಮಗೆಲ್ಲ ಬೇಜಾರಾಗಬಾರ್ದು ಅಂತ ಆಕರ್ಷಿಸಿರೋರು ನಮ್ಮ ರಾಮಚಂದ್ರರವರು, ಅವರಿಗೂ ಧನ್ಯವಾದಗಳು. ಇಷ್ಟು ಹೇಳಿ ಮುಂದೆ ಇನ್ನೂ ಚೆನ್ನಾಗಿ ಆಗಬೇಕು. ಮತ್ತು ನಮ್ಮ ಎಲ್ಲ ಫ್ರೆಂಡ್ಸಿಗೂ ಬಹಳ ಧನ್ಯವಾದಗಳು. ಮುಂದಿನ ವರ್ಷ ತಪ್ಪದೇ ಮಾಡಿ ಎಲ್ಲರೂ ಧನ್ಯವಾದಗಳು. ಬೇಸದ ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ಹೋದ್ಸಲಿ ನಾನು ಬಂದಾಗ ಇದು ಗಣೇಶ ಅಥವಾ ಶೀರ್ಷ ಮತ್ತು ಗಣೇಶ ಎಲ್ಲ ಹೇಳ್ಕೊಟ್ಟಿದ್ರು. ಈ ಸಲ ಬಂದಾಗ ಹೊಸದು ಹೇಳ್ಕೊಟ್ರು. ಮೊದಲು ಮೇಧ ಗಣೇಶ ಸೂಕ್ತ, ದುರ್ಗಾ ಸೂಕ್ತ, ಮೇಧ ಸೂಕ್ತ ಹೇಳ್ಕೊಟ್ಟಿರೋರು ನರಸಿಂಹ ಗುರುಗಳವರು. ಆಮೇಲೆ ಗಣೇಶ ಸೂಕ್ತ ಹೇಳ್ಕೊಟ್ಟಿರೋರು ವಿನಾಯಕ್ ಗುರುಜಿಯವರು. ಆಮೇಲೆ ದೇವತಾರ್ಚನೆ ಹೇಳ್ಕೊಟ್ಟಿರೋರು ಪುಟ್ಟಸ್ವಾಮಿ ಗುರುಗಳು. ಅವರಿಗೆಲ್ಲರಿಗೂ ಒಂದು ಚಪ್ಪಾಳೆ ಬರಲಿ. ಆಮೇಲೆ ಇಲ್ಲಿ ಬಂದಾಗ ನನಗೆ ಬಹಳ ಖುಷಿ ಆಯಿತು. ಆಮೇಲೆ ಹೋದ್ಸಲಿ ನಾನು ಹತ್ತಿದ್ದೆ, ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಇನ್ನೊಂದ್ಸಲಿ ಇರುತ್ತೆ ಅಂತ. ಇದು ಈಗ ಗೊತ್ತಾಯಿತು ಪ್ರತಿ ವರ್ಷ ಇದು ಇರುತ್ತೆ ಅಂತ. ಆಮೇಲೆ ವರ್ಷ ಇರುತ್ತೆ ಅಂತ. ಆಮೇಲೆ ನನಗೆ ಅಗ್ನಿಕಾರ್ಯ ಹೇಳ್ಕೊಟ್ಟಿರೋರು ಸುಬ್ರಹ್ಮಣ್ಯ ಗುರುಗಳು, ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರ್ತದೆ. ಈಗ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ನಂತರ ಗಣಪತಿದು ಪ್ರಾರ್ಥನೆ ಮಾಡಿಬಿಟ್ಟು ನಾನು ಇವತ್ತಿಂದ ನಂದು 2 ಮಾತುಗಳನ್ನ ನಿಮ್ಗಳಿಗೆಲ್ಲರೂ ನಮಸ್ಕಾರ ಮಾಡಿಬಿಟ್ಟು ಶುರು ಮಾಡ್ತೀನಿ. ನನ್ನ ಹೆಸರು ಕಾರ್ತಿಕ್ ಭೂಷಣ್. ನಾನು ಭಿಲಾಯ್ ಛತ್ತೀಸ್ಗಢದಿಂದ ಬಂದಿದ್ದೀನಿ. ಅಲ್ಲೂ ನಿಮ್ಗಳು ಕಲಿಸ್ಬೋದು ನಾನು ಯಾವ ಥರ ಕನ್ನಡ ಮಾತಾಡ್ತೀನಿ ಅಂತ. ಅದೆಲ್ಲ ಆಮೇಲೆ ಬಂತು. ಈ ವಿಪ್ರವಟ್ಟು ಶಿಕ್ಷಣದಲ್ಲಿ ನನಗೆ ಎಲ್ಲ ಪೂಜೆ, ಗಣಪತಿ ಚತುರ್ದಶಿಯಿಂದ ಪುರುಷ ಸೂಕ್ತ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿರುವ ಸಂಧ್ಯಾ ವಂದನೆ ಮತ್ತು ಅಗ್ನಿಕಾರ್ಯ ಎಲ್ಲ ಗುರುಗಳಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಆಮೇಲೆ ಧನ್ಯವಾದ. ನನ್ನ ಹೆಸರು ರಚಿತಾ. ನಾನು ಈ 3ನೇ ವರ್ಷದ ವಟು ಶಿಕ್ಷಣ ಶಿಬಿರದಲ್ಲಿ ನಾನು ಬಂದಿದ್ದೀನಿ. ಇಲ್ಲಿ ಹೇಳಿಕೊಡುವ ಗಣೇಶನ ಶೀರ್ಷ, ಪುರುಷ ಸೂಕ್ತ, ಮುಖ್ಯವಾದದ್ದಾಗಿ ಸಂಧ್ಯಾ ವಂದನೆ ಮತ್ತು ಅಗ್ನಿಕಾರ್ಯ ಮತ್ತು ಈ ಗೇಮ್ಸಲ್ಲಿ ಆಡಿಸಿರುವ ಎಲ್ಲ ಗುರುಗಳಿಗೂ ಒಂದು ಚಪ್ಪಾಳೆ ಬರಲಿ ಅಂತ ಹೇಳ್ತೀನಿ. ಇದು ನನ್ನ ಮೊದಲನೇ ವರ್ಷ. ನನಗೆ ಅಂದರೆ ನಾನು ಮೊದಲನೇ ದಿನ ಬಂದಾಗ ನಾನು ಬೆಂಗಳೂರಿಂದ ಬಂದಿದ್ದೀನಿ. ಅದಕ್ಕೆ ಮೊದಲನೇ ದಿನ ಬಂದಾಗ ನಾನು ಹತ್ತು ಬಿಟ್ಟಿದ್ದೆ. ಯಾಕಂದರೆ ಆದಮೇಲೆ ನಾನು ಫಸ್ಟಿಗೆ ಏನಪ್ಪ ಶಿಬಿರ ಇವಾಗಿನೂ ಶುರುವಾಗಿದೆ ಅಂತ ಏನು ಅನ್ನಿಸ್ತಾ ಇಲ್ಲ ಅಂತ ಅನಿಸ್ತಾಯಿತ್ತು. ಆಮೇಲೆ ನಮ್ಮ ಅಪ್ಪ ಬೆಂಗಳೂರಿಗೆ ನಮಗೆ ಇಲ್ಲೇ ಬಿಟ್ಟು ಹೋಗ್ತಾಯಿದ್ದೆ. ಅದಕ್ಕೆ ನಾನು
ಯಾಕೆ ಈ ಥರ ಮಾಡೋಣ ಅಂತ ಹಠ ಮಾಡಿದೆ. ಆಮೇಲೆ ಅನಿಸ್ತು ಇಲ್ಲ ಈ ಶಿಬಿರ ತುಂಬ ಒಳ್ಳೆಯದು, ನಾನೇನಿದ್ರೆ ನನಗೆ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಇಲ್ಲಿ ಕಲ್ತರೆ ನಾನು ಮತ್ತೆ ಮನೆಗೆ ಹೋಗಿ ನಾನು ಒಬ್ಬನೇ ಮಾಡ್ಬೋದು, ಯಾರೂ ಇಲ್ಲ ಅಂದರೂ ನನಗೆ ಗೊತ್ತಿರುತ್ತೆ ನಾನು ಮಾಡ್ಬೋದು. ಸಂಧ್ಯಾವಂದನೆ ನಮ್ಮ ಗುರುಗಳು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ನಾನು ಮತ್ತೆ ಮರೆಯೋಕ್ಕೆ ಆಗಲ್ಲ. ಮತ್ತು ಗೇಮ್ಸ್ ಆಡಿಸಿದ್ರಲ್ಲಿ ನಮ್ಮ ರಾಮಚಂದ್ರ ಗುರುಗಳು, ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬೇಕು. ನಾನು ಮೊದಲನೇ ವರ್ಷ ಒಂದು ಶಿಕ್ಷಣ ಶಿಬಿರಕ್ಕೆ ಬಂದು ನನಗೆ ತುಂಬ ಖುಷಿಯಾಗಿದೆ. ನನಗೆ ಇನ್ನೂ ಎಷ್ಟು ವರ್ಷ ಶಿಬಿರ ಇರುತ್ತೋ ಅಷ್ಟು ವರ್ಷ ನಾನು ಬಂದು ಕಲಿಯೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿಂದ ನಾನು ಮಾತನ್ನು